Hi friends, welcome back to our YouTube channel Commerce Today. Everything class service costing ಮೇಲೆ 10 marks problems ನೋಡುವಂತೆ ಅದಕ್ಕೆ ಫಾರ್ಮ್ಯಾಟ್ ಏನೈತಲ್ಲ ಆಪರೇಟಿಂಗ್ ಕಾಸ್ಟ್ ಶೀಟ್ ಅಂತ ಹಾಕೊಂಡು ಪರ್ಟಿಕ್ಯುಲರ್ ರೂಪೀಸ್ ಇದರೊಳಗೆ ಏನೇನು ಬರ್ತವೆ ಫಿಕ್ಸ್ಡ್ ಕಾಸ್ಟ್ ಅಂಡರ್ ಡೆಪ್ರಿಸಿಯೇಷನ್ ಬರ್ತವೆ ಡೆಪ್ರಿಸಿಯೇಷನ್ ಕಂಡು ಹಿಡ್ಕೋಕ ಎರಡು ಫಾರ್ಮುಲಾ ಒಂದು ಕಾಸ್ಟ್ ಮೈನಸ್ ಸ್ಕ್ರಾಪ್ ಡಿವೈಡ್ ಬೈ ಲೈಫ್ ಅಂತ ಕೊಟ್ಟಿರ್ತಾರೆ ಆಮೇಲೆ ಅದನ್ನು ಡಿವೈಡ್ ಬೈ 12 ಮಾಡ್ಕೋತೀವಿ ಇಲ್ಲ ಅಂದ್ರೆ ಕಾಸ್ಟ್ ಮೈನಸ್ ಅವರೆಷ್ಟು ಹೇಳ್ತಾರೆ ಪರ್ಸೆಂಟೇಜ್ನ ಡಿವೈಡ್ ಮಾಡೋದು ಆಮೇಲೆ ಅದನ್ನ ಡಿವೈಡ್ ಬೈ 12 ಮಾಡ್ಕೋತೀವಿ ಇದು ಏನೈತಲ್ಲ ಡೆಪ್ರಿಸಿಯೇಷನ್ ಫಾರ್ಮುಲಾ ನೆಕ್ಸ್ಟ್ ಸ್ಯಾಲರಿ ಕೊಟ್ಟಿದ್ರೆ ತಗೋತೀವಿ ಓವರ್ ಹೆಡ್ ಆಫೀಸ್ ಎಕ್ಸ್ಪೆನ್ಸಸ್ ಇನ್ಶೂರೆನ್ಸ್ ಸನ್ರಿ ಎಕ್ಸ್ಪೆನ್ಸಸ್ ಅದರ್ ಚಾರ್ಜಸ್ ಇವೇನು ಬಂದ್ರು ಫಿಕ್ಸ್ಡ್ ಕಾಸ್ಟ್ ದಾಗ ಬರ್ತವೆ ನೆಕ್ಸ್ಟ್ ರಿಪೇರ್ಸ್ ಅಂಡ್ ಮೇಂಟೆನೆನ್ಸ್ ರಿಪ್ಲೇಸ್ಮೆಂಟ್ ಆಫ್ ಟೈರ್ಸ್ ಅಂಡ್ ಟ್ಯೂಬ್ಸ್ ಇವೇನು ಬರ್ತಾವೆ ರಿಪೇರ್ ಆ್ಯಂಡ್ ಮೇಂಟೆನೆನ್ಸ್ ಆಮೇಲೆ ಟೋಟಲ್ ನೆಕ್ಸ್ಟ್ ಆಯಿಲ್ ಡೀಸೆಲ್ ಪೆಟ್ರೋಲ್ ಗ್ರೀಸ್ ಇವನ್ನ ಟೋಟಲ್ ಮಾಡ್ಕೊಂಡು ಹಚ್ಕೊಂಡು ಟೋಟಲ್ ಮಾಡಿದ್ರೆ ನಮ್ದು ಏನು ಬರ್ತೈತಿ ಟೋಟಲ್ ಓವರ್ ಹೆಡ್ ಇವನ್ ಕಂಡು ಹಿಡ್ಕೋಕೆ ಒಂದಿಷ್ಟು ಫಾರ್ಮುಲಾ ಅದಾವ ಇವನ್ನ ನಾವು ಬೈ ಹೆಡ್ ಹಾಕೋಬೇಕು ಟೋಟಲ್ ರನ್ನಿಂಗ್ ಕಿಲೋಮೀಟರ್ ಅಂದ್ರೆ ಒಂದು ಬಸ್ ಅರ ಕೊಟ್ಟು ಇಲ್ಲ ಟ್ರಕ್ ಅರ ಕೊಟ್ಟು ಅದರದ್ದು ರನ್ನಿಂಗ್ ಕಿಲೋಮೀಟರ್ ಕಂಡು ಹಿಡೀರಿ ಅಂತ ಇರ್ತಾವೆ ಸೊ ರನ್ನಿಂಗ್ ಕಿಲೋಮೀಟರ್ ಕಂಡು ಹಿಡಕ್ಕೆ ನಂಬರ್ ಆಫ್ ಟ್ರಕ್ಸ್ ಇಂಟು ಟ್ರಿಪ್ಸ್ ಇಂಟು ಡಿಸ್ಟೆನ್ಸ್ ಇಂಟು ಡೇಸ್ ಇದು ಮಾಡಿದ್ರೆ ಕಿಲೋಮೀಟರ್ಸ್ ಅದೆಷ್ಟು ರನ್ ಆಗೈತಿ ಅಂತ ಕಂಡು ಹಿಡ್ಕೋಬೋದು ನೆಕ್ಸ್ಟ್ ಪ್ಯಾಸೆಂಜರ್ ಕಿಲೋಮೀಟರ್ ಏನಕ್ಕೆ ಇದ್ರೆ ನಂಬರ್ ಆಫ್ ಟ್ರಕ್ಸ್ ಇಂಟು ಟ್ರಿಪ್ಸ್ ಇಂಟು ಡಿಸ್ಟೆನ್ಸ್ ಇಂಟು ಡೇಸ್ ಇಂಟು ಕೆಪಾಸಿಟಿ ಇಂಟು ಪರ್ಸೆಂಟೇಜ್ ಆಫ್ ಕೆಪಾಸಿಟಿ ಒಂದು 5 ಮಾರ್ಕ್ಸ್ಗೆ ಪ್ರಾಬ್ಲಮ್ ಬಿಡಿಸಿವಿ ಅದು ಇದ್ರ ಮೇಲೆ ಐತಿ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ ಸೊ ಯು ಕ್ಯಾನ್ ಚೆಕ್ ನೆಕ್ಸ್ಟ್ ಅಮೌಂಟಿಗೆ ಒಂದು ಮಂತ್ನಾಗ ಕೊಟ್ಟಿದ್ರೆ ಡೈರೆಕ್ಟ್ ಇಸ್ಕೊತೀವಿ ಆ್ಯನ್ಯುವಲ್ ಆಗಿ ಪೇಡ್ ಆ್ಯನ್ಯುವಲಿ ಅಂತ ಈ ಥರ ಆ್ಯನ್ಯುವಲ್ ಅಂದ್ರು 12 ಆ್ಯನ್ಯುವಲ್ ಇಸ್ಕೊಲ್ ಟು ಅಮೌಂಟ್ ಅದನ್ನ ಡಿವೈಡ್ ಬೈ 12 ಮಾಡ್ಕೋತೀವಿ ಕ್ವಾರ್ಟರ್ಲಿ ಕೊಟ್ಟಿದ್ರೆ 3 ಡಿವೈಡ್ ಮಾಡ್ಕೋತೀವಿ ನೆಕ್ಸ್ಟ್ ಪರ್ ಕಿಲೋಮೀಟರ್ 1 ಕಿಲೋಮೀಟರ್ಗೆ ಎಷ್ಟು ಅಂತ ಕೇಳಿದ್ರೆ ಅಮೌಂಟ್ ಇಂಟು ರನ್ನಿಂಗ್ ಕಿಲೋಮೀಟರ್ ಮಾಡಿದ್ರೆ ಪರ್ ಕಿಲೋಮೀಟರ್ ಸಿಗುತ್ತೆ ಇವಾಗ ವಾಣಿ ವೇಗದೂತ ಆಪರೇಟ್ಸ್ 4 buses each with 40 seating capacity between Hubli to Bangalore which are 300 kilometers apart. Each bus makes one round trip per day. On an average, the bus are 80% filled while making onward trip and downward trip 30% seats are vacant. ಈ ತರ ಕೊಟ್ಟಾರ ಅದರ ಡೀಟೇಲ್ಸ್ ಏನು ಕೊಟ್ಟಾರ ಕಾಸ್ಟ್ ಆಫ್ ಈಚ್ ಬಸ್ ರೋಡ್ ಟ್ಯಾಕ್ಸ್ ಆಫ್ ಆಲ್ ಬಸ್ಸಸ್ 24,000 ಪರ್ ಆ್ಯನಮ್ ಇದೆ ಡೈರೆಕ್ಟ್ ಹಚ್ತೀವಿ ಅದನ್ನ ಮತ್ತೆ ಮಂತ್ ಈ ತರ ಕೊಟ್ಟಿದ್ರೆ ನಾವು ಅದನ್ನ ಇಂಟು ಮಾಡಿ ಹಚ್ತೀವಿ ನೆಕ್ಸ್ಟ್ ಸ್ಯಾಲ್ರಿ ಕೊಟ್ಟಾರ 4 ಡ್ರೈವರ್ಸ್ ಇಂದು 4 ಕಂಡಕ್ಟರ್ ಪರ್ ಮಂತ್ ನಾವು ಪರ್ ಇಯರ್ ಮಾಡ್ತೀವಿ 1 ಕ್ಲರ್ಕ್ 1 ಸೂಪರ್ವೈಸರ್ ನೆಕ್ಸ್ಟ್ ಆಫೀಸ್ ಎಕ್ಸ್ಪೆನ್ಸಸ್ ರಿಪೇರ್ಸ್ ರಿಪ್ಲೇಸ್ಮೆಂಟ್ ಆಫ್ ಟೈರ್ಸ್ ಅಂಡ್ ಟ್ಯೂಬ್ಸ್ ಇನ್ಶೂರೆನ್ಸ್ ಆಫ್ ವೆಹಿಕಲ್ ಡೆಪ್ರಿಸಿಯೇಷನ್ ಅಟ್ 15% ಪರ್ ಆ್ಯನಮ್ ಆನ್ ದಿ ವೆಹಿಕಲ್ ಕಾಸ್ಟ್ ಕೊಟ್ಟರೆ ಅದಕ್ಕೆ 15% ಪರ್ ಆ್ಯನಮ್ ಅಂತ ಹೇಳ month operated January 2015 and subsidy expenses for the month rupees 12,616 diesel cost 30 per liter kilometer run per liter 10 prepare operating cost sheet to compute per passenger kilometer assuming all buses operates all month in a month days in a month ಅಂತ ಹೇಳ್ಯಾರ ಸೊ ಆಪರೇಟಿಂಗ್ ಕಾಸ್ಟ್ ಶೀಟ್ ಅಂತ ಹಾಕೋತೀವಿ ಪರ್ಟಿಕ್ಯುಲರ್ ರೂಪೀಸ್ ಫಸ್ಟ್ ಫಾರ್ಮೆಟ್ ಪ್ರಕಾರ ಹೋದ್ರೆ ಫಸ್ಟ್ ಏನು ಬರ್ತೈತಿ ಫಸ್ಟ್ ಫಿಕ್ಸ್ಡ್ ಚಾರ್ಜಸ್ ಓಕೆ ಫಿಕ್ಸ್ಡ್ ಚಾರ್ಜಸ್ದಾಗ ಫಸ್ಟ್ ನಾವೇನು ಮಾಡ್ತೀವಿ ಡೆಪ್ರಿಸಿಯೇಷನ್ ತಗೋತೀವಿ ಡೆಪ್ರಿಸಿಯೇಷನ್ ಎಷ್ಟೈತಿ 50% ಅಂತೈತಿ ಬಟ್ ಫಸ್ಟ್ ಕಾಸ್ಟ್ ತಗೋತೀವಿ ನಾವು ಅದನ್ನ ಕಂಡು ಹಿಡ್ಕೋಕೆ ಏನು ಮಾಡ್ತೀವಿ ಎಷ್ಟೈತಿ 5 lakh ಐತಿ 5 lakh into 15% per annum ಕೊಟ್ಟಿರಲ್ಲ ಸೊ ಡಿವೈಡ್ ಬೈ 12 ಬಂದ ಆನ್ಸರ್ನ ಡಿವೈಡ್ ಬೈ 12 ಮಾಡ್ಕೋತೀವಿ ಮಾಡ್ಕೊಂಡ್ರೆ 5 lakh into 15% divided by 12 ಮಾಡಿದ್ರೆ 5 lakh divided by 15%
So if I like into 1 divided by 12 ಮಾಡ್ಕೋತೀವಿ ಎಷ್ಟು ಬರುತ್ತೆ 6250 ಆನ್ಸರ್ ಬರುತ್ತೆ ಓಕೆ ನಿಮ್ಮ ಫಾರ್ಮ್ಯಾಟ್ನ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ನಿಮ್ಗೆ ಸಿಗುತ್ತೆ ಈ ಫಾರ್ಮ್ಯಾಟ್ ಹಚ್ಕೊಂಡು ಸೆಕೆಂಡ್ ಫಾರ್ಮುಲಾ ಹಚ್ಕೊಂಡು ನಾನು ಅದನ್ನು ಡೆಪ್ರಿಸಿಯೇಷನ್ನ ಕಂಡುಹಿಡಿದೀನಿ ನೆಕ್ಸ್ಟ್ ಸ್ಯಾಲ್ರಿ ಏನೋ ಕೊಟ್ಟಿದ್ರೆ ಔಟ್ಸ್ಟ್ಯಾಂಡಿಂಗು ಏನು ಎಕ್ಸ್ಪೆನ್ಸಸ್ ಏನು ಕೊಟ್ಟರೆ ಅದು ಎಲ್ಲ ಈ ಕಡೆನ ಹಚ್ಕೋತೀವಿ ಫಿಕ್ಸ್ಡ್ ನೆಕ್ಸ್ಟ್ ಕಾಸ್ಟ್ ಆಫ್ ಆತ್ ರೋಡ್ ಟ್ಯಾಕ್ಸ್ ಎಷ್ಟೈತಿ 24,000 ಪರ್ ಆ್ಯನಮ್ ಅಂತೈತಿ ಸೊ ಅದನ್ನು ನಾವು ತಿಂಗ್ಳಿಗೆ ಇದು ಮಾಡ್ಕೋತೀವಿ ರೋಡ್ ಟ್ಯಾಕ್ಸ್ 24,000 ಕೊಟ್ಟಾರ ಬಟ್ ನಮಗೆ ಒಂದು ತಿಂಗಳಿಗೆ ಎಷ್ಟಂತ ಕಂಡು ಹಿಡ್ಕೋಬೇಕು ಸೊ ಮಾಡಿದರೆ 24,000 ಡಿವೈಡ್ ಬೈ 12 ಮಾಡಿದರೆ 2,000 ಆನ್ಸರ್ ಬರುತ್ತೆ ನೆಕ್ಸ್ಟ್ ಸ್ಯಾಲ್ರಿ ಓಕೆ ನೆಕ್ಸ್ಟ್ ಏನೈತಿ ಸ್ಯಾಲ್ರಿ 4 ಡ್ರೈವರ್ಸ್ ಇಂದ ಎಷ್ಟೈತಿ 5,000 ಪರ್ ಮಂತ್ ಈಚ್ ಅಂತೈತಿ ಫಸ್ಟು ಸ್ಯಾಲ್ರಿ 4 into 5,000 ಮಾಡಿದರೆ 20,000 ಇದು ಏನೈತಿ 20,000 ನೆಕ್ಸ್ಟ್ ಡ್ರೈವರ್ದಾತು ಇವಾಗ ಕಂಡಕ್ಟರ್ 4,000 into 4 ನೆಕ್ಸ್ಟ್ ಸ್ಯಾಲ್ರಿ ಕಂಡಕ್ಟರ್ದು ಎಷ್ಟೈತಿ 4,000 into 4 4 ಜನ ಅದಾರ ಸೊ 4 into 4 16,000 ಆನ್ಸರ್ ಬರುತ್ತೆ 16,000 ನೆಕ್ಸ್ಟ್ ಒನ್ ಸೂಪರ್ವೈಸರ್ ಒನ್ ಕ್ಲರ್ಕ್ 4,000 ಡೈರೆಕ್ಟ್ 4,000 ನೆಕ್ಸ್ಟ್ ಇನ್ನೊಂದು ಸೂಪರ್ವೈಸರ್ ಅದಾರ 5,000 ಇದೇನೈತಲ್ಲ ಸ್ಯಾಲ್ರಿ ಇದಾಯ್ತು ಇವಾಗ ಆಫೀಸ್ ಎಕ್ಸ್ಪೆನ್ಸಸ್ 40,000 ಪರ್ ಮಂತ್ ಅಂತ ಹೇಳ್ಯಾರ ಆಫೀಸ್ ಎಕ್ಸ್ಪೆನ್ಸಸ್ 40,000 ಅಷ್ಟೇ ಪರ್ ಮಂತ್ ಐತಿ ನಾವೇನು 8 to 12 ಮಾಡ್ಕೊಂಗಿಲ್ಲ ನೆಕ್ಸ್ಟ್ ರಿಪೇರ್ ಎಕ್ಸ್ಪೆನ್ಸಸ್ 3,000 ಪರ್ ಕ್ವಾರ್ಟರ್ ಪರ್ ಬಸ್ ಅಂತ ಹೇಳ್ಯಾರ ರಿಪೇರ್ದಾಗ ನೆಕ್ಸ್ಟ್ ರಿಪೇರ್ ಆ್ಯಂಡ್ ಮೇಂಟೆನೆನ್ಸ್ದಾಗ ತೊಗೋತೀವಿ ನೆಕ್ಸ್ಟ್ ರಿಪ್ಲೇಸ್ಮೆಂಟ್ ಅದು ಅಲ್ಲಿ ಇನ್ಶೂರೆನ್ಸ್ ತೊಗೋತೀವಿ ಇನ್ಶೂರೆನ್ಸ್ 6,000 ಪರ್ ಕ್ವಾರ್ಟರ್ ಫಾರ್ ಈಚ್ ಬಸ್ ಅಂತ ಹೇಳ್ಯಾರ ಇನ್ಶೂರೆನ್ಸ್ ಎಷ್ಟೈತಿ 6,000 ಕ್ವಾರ್ಟರ್ ಅಂತ ಐತಿ ಸೊ ಡಿವೈಡ್ ಬೈ ಕ್ವಾರ್ಟರ್ ಅಂದರೆ ಡಿವೈಡ್ ಬೈ 3 ಬಟ್ ಬಸ್ ಇರೋದು 4 ಬಸ್ ಬಂದ ಆನ್ಸರ್ನ ಡಿವೈಡ್ ಬೈ 3 ಮಾಡ್ಕೋತೀವಿ ಸೊ ಮಾಡಿದ್ರೆ 6,000 into 4 ಡಿವೈಡ್ ಬೈ 3 ಮಾಡಿದ್ರೆ 8,000 ಬರುತ್ತೆ ಇದು ಇನ್ಶೂರೆನ್ಸ್ ಆಯಿತು ನೆಕ್ಸ್ಟ್ ಇನ್ಶೂರೆನ್ಸ್ ಡೆಪ್ರಿಸಿಯೇಷನ್ ತೊಗೊಂಡು ಮಂತ್ಲಿ ಆಪರೇಟಿಂಗ್ ಆ್ಯಂಡ್ ಇದು ಸನ್ರಿ ಚಾರ್ಜಸ್ ಸನ್ರಿ ಚಾರ್ಜ್ ಎಕ್ಸ್ಪೆನ್ಸಸ್ 12,660 ಅದನ್ನು ಇಲ್ಲಿ ತಗೋತೀವಿ 12,660 ಆ್ಯಂಡ್ ಮತ್ತೇನಿದೆ ಇದು ಡೀಸೆಲ್ ಕಾಸ್ಟ್ ಇವೆಲ್ಲ ಇದಾವೆ ಫಿಕ್ಸ್ಡ್ ಕಾಸ್ಟಿಂದ
ಮುಗಿತು. ಟೋಟಲ್ ಹಚ್ಕೋತೀವಿ ಡೈರೆಕ್ಟ್ ವರ್ಕಿಂಗ್ ಕಾಲಮಿಗೆ. ಎಷ್ಟು 6250 ಪ್ಲಸ್ 2000 ಪ್ಲಸ್ 20000 ಪ್ಲಸ್ 16000 ಪ್ಲಸ್ 4000 ಪ್ಲಸ್ 4000 ಪ್ಲಸ್ 5000 ಪ್ಲಸ್ 40000 ಪ್ಲಸ್ 8000 ಪ್ಲಸ್ 12616 ಮಾಡಿದ್ರೆ 1,89,866 ಬರುತ್ತೆ. ಓಕೆ, ನೆಕ್ಸ್ಟ್ ಒನ್ repairs and maintenance. ಇವಾಗ ಮೇಂಟೆನೆನ್ಸ್ ಮೇಂಟೆನೆನ್ಸ್ ಇಂದ ಏನಾದರೂ ಇದೈತಂದ್ರೆ ಇಲ್ಲಿದೆ ನೋಡಿ. ರಿಪೇರ್ಸ್ ಎಕ್ಸ್ಪೆನ್ಸಸ್ಸು ರಿಪ್ಲೇಸ್ಮೆಂಟ್ ಇವೆಲ್ಲ ಅಲ್ಲೇ ಬರ್ತವೆ. ರಿಪೇರ್ ಎಕ್ಸ್ಪೆನ್ಸಸ್ ಎಷ್ಟೈತಿ 3000 ಪರ್ ಕ್ವಾರ್ಟರ್ ಪರ್ ಬಸ್. ಅಂದರೆ 4 ಬಸ್ ಅದಾವೆ ನಮ್ಮ. ಐ ಮೀನ್ ಕ್ವಶನ್ ಕೇಳಿರೋದು ಎಷ್ಟು ರಿಪೇರ್ ಎಕ್ಸ್ಪೆನ್ಸಸ್ ಅಮೌಂಟು 3000 ಕೊಟ್ಟಾರ ಇಂಟು 4 ಬಸ್ ಡಿವೈಡ್ ಬೈ ಕ್ವಾರ್ಟರ್ 3000 ಇಂಟು 4 ಡಿವೈಡ್ ಬೈ 3 ಮಾಡಿದ್ರೆ 4000 ಆನ್ಸರ್ ಬರುತ್ತೆ. ನೆಕ್ಸ್ಟ್ ರಿಪ್ಲೇಸ್ಮೆಂಟ್ ಆಫ್ ಟೈರ್ಸ್ ಆ್ಯಂಡ್ ಟ್ಯೂಬ್ಸ್ 3 per kilometer ಅಂಥೇಳಿ ₹3 per 50 ಕಿಲೋಮೀಟರ್ ಅಂತ ಕೊಟ್ಟಾರೆ. ಸೊ ಅದನ್ನು ನಾವು ಇವಾಗ ಎಷ್ಟು ಕಿಲೋಮೀಟ್ರ್ ರನ್ ಆಗೈತಿ ಅಂತ ಫಸ್ಟ್ ಕಂಡು ಹಿಡ್ಕೊಂಡು ಆಮೇಲೆ ನಾವು ಇಂಟು ಮಾಡ್ತೀವಿ, ಇಂಟು ಮಾಡಿ ಡಿವೈಡ್ ಮಾಡ್ತೀವಿ. ಇವಾಗ ಸೊ ಫಸ್ಟ್ ವರ್ಕಿಂಗ್ ನೋಟ್ ಹಾಕ್ಕೊಂಡು ನಂಬರ್ ಆಫ್ ಕಿಲೋಮೀಟರ್ ರನ್ಸ್ ಅಂತ ಹಾಕ್ಕೊಂಡು ಫಾರ್ಮುಲಾ ಇಲ್ಲೇ ಐತೆ ನೋಡಿ. ನಂಬರ್ ಆಫ್ ಬಸ್ಸಸ್ ಇಂಟು ಡೇಸ್ ಡಿಸ್ಟೆನ್ಸ್ ಇಂಟು ಟ್ರಿಪ್ಸ್ ಇಂಟು ಡಿಸ್ಟೆನ್ಸ್ ಇಂಟು ಡೇಸ್. ಟ್ರಕ್ಸ್ ಕೊಟ್ಟಿದ್ರೆ ಟ್ರಕ್ಸ್ ಅಂತ ತಗೋರಿ. ನಾವು ಕ್ವಶನ್ನಾಗ ವೇಗದೂತ ಬಸ್ಸಸ್ ಅಂತ ಕೊಟ್ಟಾರ, ಸೊ ನಾವು ಬಸ್ ಅಂತ ತಗೋತೀವಿ. ಬಸ್ಸಸ್ ಎಷ್ಟು ಬಸ್ ಇದೆ? 4 ಬಸ್ ಇದಾವೆ. ಇಂಟು ಟ್ರಿಪ್ಸ್ 2 ಟ್ರಿಪ್ ಆಗುತ್ತೆ, ಅಂದ್ರೆ ರೌಂಡ್ ಟ್ರಿಪ್ ಹೋಗುತ್ತಲೇ ಬರ್ತಲೇ ಆಗುತ್ತೆ. ಇಂಟು ಡಿಸ್ಟೆನ್ಸ್ ಎಷ್ಟೈತಿ ಕ್ವಶನ್ ಕೊಟ್ಟಾರ, ಚೆಕ್ ಮಾಡ್ರಿ. 300 ಕಿಲೋಮೀಟರ್ಸ್. ಇಂಟು ಡೇಸ್, ಫುಲ್ ಮಂತ್ದಾಗ ಅಷ್ಟು ದಿನಾನು ಅವರು ರನ್ ಮಾಡ್ಯಾರ ಅಂತ ಕೊಟ್ಟಾರ. ಇಲ್ಲಿದೆ ನೋಡಿ, ಮಂತ್ಸ್ ಆಪರೇಟೆಡ್ ಜನವರಿ 2025 ಅಂತ ಹೇಳ್ಯಾರ. ಸೊ ಅಷ್ಟು ಇಂಟು ಮಾಡಿದ್ರೆ 4 ಇಂಟು 2 ಇಂಟು 300 ಇಂಟು 31 ಮಾಡಿದ್ರೆ 74,440 ಬರುತ್ತೆ. ಇವಾಗ ಇದನ್ನು ರಿಪ್ಲೇಸ್ಮೆಂಟ್ ಆಫ್ ಟೈರ್ಸ್ ಅಂತ ಹಾಕಿ ಕ್ವಶನ್ ಏನು ಹೇಳ್ಯಾರ ಅವರು, ಟೈರ್ಸ್ ಆ್ಯಂಡ್ ಟ್ಯೂಬ್ಸ್ ₹3 per 50 ಕಿಲೋಮೀಟರ್ ಅಂತ ಕೊಟ್ಟಾರ. ಸೊ ನಮ್ಮದು ಇದೇನು ಬಂದೈತಲ್ಲ 74,400 ತೊಗೊಂಡು ಇಂಟು ಎಷ್ಟು ₹3 ಡಿವೈಡ್ ಬೈ 50 ಕಿಲೋಮೀಟರ್ ಮಾಡಿದ್ರೆ ಇಂಟು 3 ಡಿವೈಡ್ ಬೈ 50 ಮಾಡಿದರೆ 464
4464 ಬರುತ್ತೆ. ಆಮೇಲೆ ಮತ್ತೇನಾದರೂ ಐತೆ ಚೆಕ್ ಮಾಡಬೇಕು. ಮತ್ತೇನಿಲ್ಲ, ಉಳ್ಕಿದ್ದೆಲ್ಲ ನೆಕ್ಸ್ಟ್ ರನ್ನಿಂಗ್ ಎಕ್ಸ್ಪೆನ್ಸಸ್ದ ಬರ್ತಾವೆ. $8,464 ಬರುತ್ತೆ. ಇದನ್ನ ಆ್ಯಡ್ ಮಾಡಿದ್ರೆ ಈ 1,89,866 ಪ್ಲಸ್ 8,464 ಮಾಡಿದ್ರೆ 1,98,000. ನೆಕ್ಸ್ಟ್ ರನ್ನಿಂಗ್ ಕಾಸ್ಟ್, ಡೀಸೆಲ್ಲು ಪೆಟ್ರೋಲು ಏನ ಕಾಸ್ಟ್ ಬಂದ್ರೆ ಅವನ್ನ ಇಲ್ಲಿ ತಗೋತೀವಿ. ಇದೆಲ್ಲ ಆಯಿತು. ಸೊ ಇವಾಗ ಡೀಸೆಲ್ ಕಾಸ್ಟ್ ಎಷ್ಟೈತಿ? ₹30 ಪರ್ ಲೀಟರ್ ಅಂತ ಐತಿ, ಅಂದ್ರೆ 1 ಲೀಟ್ರಿಗೆ 30. ಆಮೇಲೆ ಕಿಲೋಮೀಟರ್ಸ್ ರನ್ ಪರ್ ಲೀಟರ್, 1 ಲೀಟ್ರಿಗೆ 10 ಕಿಲೋಮೀಟರ್ ರನ್ ಆಗುತ್ತೆ. ಸೊ ಅದನ್ನ 2 ಇಂಟು ಮಾಡಿದ್ರಿ ಎಷ್ಟು ಕಿಲೋಮೀಟರ್ ರನ್ ಆಗೈತಿ ಅಂತ ಫಸ್ಟ್ ನಾವು ಕಂಡು ಹಿಡ್ಕೊಂಡಿವಿ. ನೆಕ್ಸ್ಟ್ ಡೀಸೆಲ್ ಕಾಸ್ಟ್, ಡೀಸೆಲ್ ಕಾಸ್ಟ್ ಫಸ್ಟ್ ನಾವು ಆಲ್ರೆಡಿ ಕಂಡು ಹಿಡ್ಕೊಂಡಿರ್ತೀವಲ್ಲ ನಮ್ಮ ಎಷ್ಟು ಕಿಲೋಮೀಟರ್ ರನ್ ಆಗೈತಿ ಅಂತ, ಅದನ್ನು ಹಚ್ಕೊಂಡು 74,400 ಇಂಟು 1 ಲೀಟ್ರಿಗೆ ಎಷ್ಟು ರೂಪಾಯಿ? ₹30. ಬಟ್ ರನ್ ಆಗ್ಯೋದು 1 ಲೀಟ್ರಿಗೆ 10 ಕಿಲೋಮೀಟರ್ಸ್. ನಮ್ಗೆ ಡಿವೈಡ್ ಬೈ 10 ಇಂಟು 30 ಮಾಡ್ಕೋತೀವಿ. ಮಾಡಿದ್ರೆ 74,400 ನಮ್ಮದು ಬಸ್ ರನ್ ಆಗಿರೋದು. ಡಿವೈಡ್ ಬೈ 10 ಇಂಟು 30 ಮಾಡಿದ್ರೆ 2,23,200 ಬರುತ್ತೆ. ಸೊ ಇವನ್ನ 2 ಆ್ಯಡ್ ಮಾಡಿದ್ರೆ 4,21,530. ಇದೇನೈತಲ್ಲ ಟೋಟಲ್ ಆಪರೇಟಿಂಗ್ ಕಾಸ್ಟ್. ಟೋಟಲ್ ಆಪರೇಟಿಂಗ್ ಕಾಸ್ಟ್ ಬಂದ ಆನ್ಸರ್. ಬಟ್ ಇವಾಗ ನಾವು ಸೆಕೆಂಡ್ ಇದಾದಮೇಲೆ ಬಸ್ಸಿಂದು ಎಷ್ಟು ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟ್ರ್ ಎಷ್ಟು ಅಂತ ಕಂಡು ಹಿಡ್ಕೋತೀವಿ. ಅದನ್ನು ಕಂಡು ಹಿಡ್ಕೋಕೆ ಅದ್ರ ಫಾರ್ಮುಲಾ ಇವಾಗ ಸೆಕೆಂಡ್ ಒನ್ ಟೋಟಲ್ 5 ಮಾರ್ಕ್ಸಿಗೆ ಆಲ್ರೆಡಿ ನಾವು ಇದನ್ನು ಬಿಡಿಸಿದ್ವಿ. ಪ್ಯಾಸೆಂಜರ್ ಕಿಲೋಮೀಟರ್ ಈಕ್ವಲ್ ಟು ನಂಬರ್ ಆಫ್ buses into trips into distance into days into capacity into percentage of capacity ಮಾಡಿದ್ರೆ ನಮಗೆ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ ಬರುತ್ತೆ. ಇಲ್ಲಿ ನಂಬರ್ ಆಫ್ ಬಸ್ಸಸ್ 4 ಇಂಟು ಟ್ರಿಪ್ಸು, ಆನ್ವರ್ಡ್ ಟ್ರಿಪ್ ಒಂದೈತಿ, ಡೌನ್ವರ್ಡ್ ಟ್ರಿಪ್ ಐತಿ. ಸೊ ಅದಕ್ಕೆ ಸಪ್ರೇಟಾಗಿ ಮಾಡ್ತೀವಿ. ಆನ್ವರ್ಡ್ ಟ್ರಿಪ್ಪಿಂದ ಇದು ಕ್ಯಾಲ್ಕುಲೇಷನ್. ನೆಕ್ಸ್ಟ್ ರಿಟರ್ನ್ ಟ್ರಿಪ್ಪಿಂದು 4 ಬಸ್ಸಸ್ ಆನ್ವರ್ಡ್ ಎಷ್ಟು ಮಾಡ್ತೈತಿ? ಫಸ್ಟ್ ಲೈನ್ನಾಗ ಅವರು ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಾರ. ಸೊ ನೀವು ಓದ್ಕೊಂಡು ಮಾಡಿ. ಆಪ್ರೇಟ್ಸ್
4 buses each with a 40 seating capacity between Hubli and Bangalore, which are 30 kilometers, so 300 kilometers apart. Each buses makes one round trip. One round trip ಅಂದ್ರೆ ಹೋಗುತ್ತಲ ಬರುತ್ತಲ one round trip ಅಂತ ಅರ್ಥ. ಆಮೇಲೆ on an average the bus are 80% full while making onward trip. Downward trip ದಾಗ 30% were vacant ಅಂತ ಹೇಳಾರ. ಇಷ್ಟು ಇನ್ಫಾರ್ಮೇಶನ್ ಕೊಟ್ಟಾರ. ಟ್ರಿಪ್ 1 ಆನ್ವರ್ಡ್ ಟ್ರಿಪ್ ಒಂದೈತಿ. ನೆಕ್ಸ್ಟ್ ಡಿಸ್ಟೆನ್ಸ್ 300 ಕಿಲೋಮೀಟರ್. ನೆಕ್ಸ್ಟ್ ಕೆಪಾಸಿಟಿ 40 ಕೆಪಾಸಿಟಿ ಹೋಗುವಾಗ 80% ಫುಲ್ ಇರ್ತೈತಿ. ಇದನ್ನಷ್ಟು ಮಾಡಿದರೆ 4 into 1 into 300 into 40 ಬಂದ ಆನ್ಸರ್ಗೆ 80% ಮಾಡ್ಕೋಬೇಕು. ಇಂಟು 80% ಮಾಡಿದರೆ 30 ಡೇಸ್ ಹಾಕಿ ಹೇಳಲ್ಲ ನಾನು. ಡಿಸ್ಟೆನ್ಸ್ ಡೇಸ್ ಮಿಸ್ ಮಾಡಿದೆ. 31 ಡೇಸ್ ಫುಲ್ ಮಂತ್ ರನ್ ಆಗಿದ್ದು ಬಸ್. 4 into 1 into 300 into 31 into 40 ಬಂದ ಆನ್ಸರ್ಗೆ 80% ಮಾಡ್ಕೊಂಡ್ರೆ ಬಂದ ಆನ್ಸರ್ 11,90,400. ನೆಕ್ಸ್ಟ್ ರಿಟರ್ನ್ ಟ್ರಿಪ್ 4 buses into 1 into 300 into 31 days into 40 into 30% ಅಷ್ಟ ಖಾಲಿ ಇರ್ತೈತಿ ಅಂತ ಹೇಳ್ಯಾರ. ಡೌನ್ವರ್ಡ್ ಟ್ರಿಪ್ 30% ವೇಕೆಂಟ್ ಅಂದ್ರೆ ಫುಲ್ ಇರೋದು, ಉಳ್ಕಿದ್ದು 70% ಫುಲ್ ಇರುತ್ತೆ. ನಾವು ಖಾಲಿ ಇರೋದು ತೊಗೊಂಗಿಲ್ಲ, ಫುಲ್ ಕೆಪಾಸಿಟಿ ಎಷ್ಟು ಕೆಪಾಸಿಟಿ ಫುಲ್ ಆಗೈತಿ ಅಂತ ತಗೋತೀವಿ. ಸೊ 100ದಾಗ -30 ಮಾಡಿದ್ರೆ ನಮಗೆ 70% ಸಿಗುತ್ತೆ. 4 into 1 into 300 into 31 into 40 ಬಂದ ಆನ್ಸರ್ಗೆ ಇಂಟು 70% ಮಾಡ್ಕೊಂಡ್ರೆ 10,51,600. ಇವಾಗ ಅವನ್ನೆರಡೂ ಆ್ಯಡ್ ಮಾಡ್ಕೊಂಡ್ರೆ ನಮಗೆ 11 lakh ಮತ್ತು 10 lakh ಆ್ಯಡ್ ಮಾಡಿದ್ರೆ 22,32,000 ಬರುತ್ತೆ. ಇವಾಗ ನೆಕ್ಸ್ಟ್ ಥರ್ಡ್ ಒನ್, ಕಾಸ್ಟ್ ಪರ್ ಕಿಲೋಮೀಟರ್ ಮಾಡಿದ್ರೆ ಟೋಟಲ್ ಇದರದ್ದು ಫಾರ್ಮುಲಾ ಲಾಸ್ಟ್ನೇಕ್ ಇದನ್ನು ಮಾಡ್ಕೋತೀವಿ. ಟೋಟಲ್ ಆಪರೇಟಿಂಗ್ ಕಾಸ್ಟ್ ಡಿವೈಡ್ ಬೈ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ ಮಾಡಿದ್ರೆ ನಮಗೆ ಕಾಸ್ಟ್ ಪರ್ ಕಿಲೋಮೀಟರ್ ಬರುತ್ತೆ. ಆ್ಯಂಡ್ ಎಂಡ್ ಆಫ್ ದಿ ಪ್ರಾಬ್ಲಮ್. ಟೋಟಲ್ ಆಪರೇಟಿಂಗ್ ಕಾಸ್ಟ್ ನಾವು ಫಾರ್ಮ್ಯಾಟ್ ಟೇಬಲ್ ಹಾಕಿ ಕಂಡು ಹಿಡ್ಕೊಂಡಿರ್ತೀವಲ್ಲ, 4,21,530 4,21,530 530 ಡಿವೈಡ್ ಬೈ ಇವಾಗ ಕಂಡು ಹಿಡ್ಕೊಂಡು ಟೋಟಲ್ ಪ್ಯಾಸೆಂಜರ್ ಇಂಟು 31,000 ಮಾಡಿದರೆ ಆನ್ಸರ್ 4,21,530 ಡಿವೈಡ್ ಬೈ 22,003 ಮಾಡಿದರೆ 0.81 per ಕಾಸ್ಟ್ ಪರ್ ಕಿಲೋಮೀಟರ್ ಬರುತ್ತೆ. ಇಷ್ಟು ಮಾಡಿದ್ರೆ ನಿಮ್ಗೆ 10 ಮಾರ್ಕ್ಸಿಂದ ಸರ್ವಿಸ್ ಕಾಸ್ಟಿಂಗ್ ಮೇಲೆ ಕ್ವಶನ್ ಈ ಥರ ಕೇಳಬಹುದು.